ನಾವೆಲ್ಲ ಕನಕದಾಸರನ್ನ ನೆನಪಿಸ್ಕೊಳ್ಳೋದು ವರ್ಷಕ್ಕೊಂದ್ಸರಿ ಬರೋ ಕನಕದಾಸ ಜಯಂತಿ ದಿನ ಮಾತ್ರ. ಆದ್ರೆ ನಿಜವಾಗ್ಲೂ ಕನಕದಾಸರು ಅಂದ್ರೆ ಯಾರು? ಅವರಿಗೆ ಯಾಕೆ ಕನಕದಾಸ ಅಂತ ಹೆಸರು ಬಂತು? ಕನಕದಾಸರು ಕೀಳು ಜಾತಿಯವರು ಅನ್ನೋ ಕಾರಣಕ್ಕೆ ಅವರಿಗೆ ಎಷ್ಟೆಲ್ಲ ತೊಂದರೆ ಕೊಡಲಾಗುತ್ತೆ ಗೊತ್ತಾ? ಕೈಯಲ್ಲಿ ಖಡ್ಗ ಹಿಡಿಯಬೇಕಿದ್ದವರು ತಂಬೂರಿಯನ್ನ ಹಿಡಿದು ಊರೆಲ್ಲ ಸುತ್ತಿದ್ದು ಯಾಕೆ? ಹಾಗೆ ಉಡುಪಿಯಲ್ಲಿ ಶ್ರೀಕೃಷ್ಣನು ಗೋಡೆಯನ್ನ ಒಡೆದು ದರ್ಶನ ಕೊಟ್ಟಿದ್ದು ಹೇಗೆ? ಈ ರೀತಿ ನೀವೆಂದು ಕೇಳಿರದ ಕನಕದಾಸರ ಪೂರ್ತಿ ಚರಿತ್ರೆಯನ್ನೇ ಇವತ್ತು ನಿಮ್ಮ ಮುಂದೆ ಬಿಟ್ಟಿರ್ತಿದ್ದೀನಿ. ಹಾವೇರಿ ಜಿಲ್ಲೆಯ ಬಾಡ ಎಂಬ ಒಂದು ಗ್ರಾಮದಲ್ಲಿ ಬೀರಪ್ಪ ಮತ್ತು ಬಚ್ಚಮ್ಮ ಎಂಬ ಇಬ್ಬರು ದಂಪತಿಗಳಿಗೆ ಮದುವೆಯಾಗಿ ತುಂಬಾ ವರ್ಷಗಳು ಕಳೆದಿದ್ರು, ಮಕ್ಕಳೇ ಇರೋದಿಲ್ಲ. ಹೀಗೆ ಒಂದು ದಿನ ಅವರು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬರ್ತಾರೆ. ಸ್ವಲ್ಪ ದಿನಗಳ ನಂತರ ಬಚ್ಚಮ್ಮ ಗರ್ಭವತಿ ಆಗ್ತಾಳೆ. ನಂತರ ಅವಳು ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಮಗು ತಿರುಪತಿ ತಿಮ್ಮಪ್ಪನ ವರದಿಂದ ಜನಿಸಿದ್ದರಿಂದ ಆ ಮಗುವಿಗೆ ತಿಮ್ಮಪ್ಪ ಅಂತಾನೆ ನಾಮಕರಣ ಮಾಡ್ತಾರೆ. ತಿಮ್ಮಪ್ಪನನ್ನ ಅವರ ತಂದೆ ತಾಯಿ ತುಂಬಾ ಮುದ್ದಾಗಿ ಸಾಕ್ತಾರೆ. ಆಗ ಅವರು ವಾಸವಿದ್ದಂತ ಪ್ರದೇಶ ವಿಜಯನಗರ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟಿತ್ತು. ಕನಕದಾಸರು ಅಂದ್ರೆ ಆಗಿನ ತಿಮ್ಮಪ್ಪ ಕುರುಬ ಜನಾಂಗದಲ್ಲಿ ಹುಟ್ಟಿದ್ರು. ಕನಕದಾಸರ ತಂದೆ ಬೀರಪ್ಪ ಒಬ್ಬ ಸಾಹಸಿ ಪರಾಕ್ರಮಿಯಾಗಿದ್ರಿಂದ ವಿಜಯನಗರ ಸಾಮ್ರಾಜ್ಯದಲ್ಲಿ ಸೇನಾಧಿಪತಿಯಾಗಿದ್ರು. ಇದರಿಂದ ಬೀರಪ್ಪ ನಾಯ್ಕ ತನ್ನ ಮಗ ತಿಮ್ಮಪ್ಪನಿಗೆ ಅಂದ್ರೆ ಕನಕದಾಸರಿಗೆ ಕುದುರೆ